ಅವರೆಲ್ಲರೂ ದೇಶದ ಬೆನ್ನೆಲುಬು. ಎಂಥ ಪರಿಸ್ಥಿತಿ ಇದ್ರೂ ಬೇಸಾಯ ಮಾಡೋದನ್ನ ಬಿಡೋದಿಲ್ಲ. ಆದ್ರೀಗ ಡೀಸೆಲ್ಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಅಲಿತಿದ್ದಾರೆ. ಅಷ್ಟಕ್ಕೂ ರೈತರ ಪರದಾಟ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮುಂಗಾರು ಎಂಟ್ರಿಗೂ ಮುನ್ನವೇ ರಾಜ್ಯದಲ್ಲಿ ಮಳೆ ಅಬ್ಬರಿಸಿದೆ. ಇದರಿಂದ ಕೃಷಿ ಚಟುವಟಿಕೆ ಚುರುಕು ಪಡೆದಿದೆ. ಉಳುಮೆ, ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಡೀಸೆಲ್ ಸಿಗದೆ ಅನ್ನದಾತರು ಪರದಾಡ್ತಿದ್ದಾರೆ. ರಾಯಚೂರು ಗ್ರಾಮೀಣ ಭಾಗದಲ್ಲಿ ಡೀಸೆಲ್ ಅಭಾವ ಸೃಷ್ಟಿಯಾಗಿದೆ. ಕಳೆದ 2 ದಿನಗಳಿಂದ ರೈತರು ಕ್ಯಾನ್ ಹಿಡಿದು ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿದ್ರು. ಟ್ರ್ಯಾಕ್ಟರ್ ತಂದು ಸಾಲು ನಿಂತಿದ್ರು. ಒಂದ್ ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ರಾಯಚೂರಿನಲ್ಲಿ ಡೀಸೆಲ್ ಸಿಗದೆ ರೈತರು ಪರದಾಟವನ್ನ ನಡೆಸಿರುವಂತಹ ಘಟನೆ ನಡೀತಾ ಇರುವಂತದ್ದು. ರಾಯಚೂರು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ಮುಂಗಾರು ಚುರುಕುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ರೈತರು ಟ್ರ್ಯಾಕ್ಟರ್ಗಳ ಮೂಲಕ ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಡೀಸೆಲ್ ಸಮಸ್ಯೆ ಎದುರಾಗಿರುವಂತದ್ದನ್ನು ಕೂಡ ತಾವು ಗಮನಿಸಬಹುದು. 2 ದಿನ ಕಾದ್ರೂ ಡೀಸೆಲ್ ಸಿಕ್ಕಿರ್ಲಿಲ್ಲ. ಅದರಿಂದ ರೈತರು ರಾಯಚೂರು ನಗರದತ್ತ ಬರ್ತಿದ್ದಾರೆ. ಡೀಸೆಲ್ ಬೇಕೇ ಬೇಕು ಅಂತ ರೈತರು ಪಟ್ಟು ಹಿಡಿತಾ ಇದ್ದಾರೆ. ಇಷ್ಟೇ ಅಲ್ಲದೆ ಹಾವೇರಿಯಲ್ಲಿ ಡೀಸೆಲ್ಗಾಗಿ ಅನ್ನದಾತರು ಮುಗಿಬಿದ್ರು. ರಟ್ಟಿಹಳ್ಳಿ ಪಟ್ಟಣದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ 100 ಕ್ಯಾನ್ ಹಿಡಿದು ರೈತರು ಸಾಲು ನಿಂತಿದ್ರು. ಡೀಸೆಲ್ ತುಂಬಿದ ಲಾರಿ ಬರ್ತಾ ಇದ್ದಾಗೆ ನಾಮುಂದು ತಾಮುಂದು ಅಂತ ಖರೀದಿಗೆ ಮುಗಿಬಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.